ನಮಸ್ಕಾರ ಫ್ರೆಂಡ್ಸ್, ಪಂಕ್ಚುಯೇಷನ್ ಮಾರ್ಕ್ಗಳ ಈ ಸೀರೀಸ್ ಆಫ್ ಲೆಕ್ಚರ್ಸ್ ಒಳಗ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ನಾವು ಈ ಕ್ಲಾಸ್ ಒಳಗ ಕೊಟೇಶನ್ ಮಾರ್ಕ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಕೊಟೇಶನ್ ಮಾರ್ಕ್ಸ್ ಅಂದ್ರೆ ಏನು ಅಂತ ನಿಮ್ಗೊಂದು ಪ್ರಶ್ನೆ ಬರ್ತದೆ. ಕೊಟೇಶನ್ ಮಾರ್ಕ್ಗಳನ್ನ ಯಾವಾಗ ಬಳಸ್ತೀವಿ ಅನ್ನೋದು ಒಂದು ಪ್ರಶ್ನೆ. ಇದು ಬಹಳ ಸರಳದ. ನಾವು ಕನ್ನಡದೊಳಗೆ ಹೆಂಗೆ ಬಳಸ್ತೀವಿ ಕೊಟೇಶನ್ ಮಾರ್ಕ್ಗಳನ್ನು, ಇಂಗ್ಲೀಷ್ನೊಳಗೆ ಕೂಡ ಸುಮಾರಾಗಿ ಅದೇ ರೂಲ್ಗಳ ಮೇಲೇ ಬಳಸ್ತೀವಿ. ಈಗ ಕನ್ನಡದೊಳಗೆ ನಾವು ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ಬರಿಬೇಕಾದ್ರೆ ಯಾರೋ ಏನೋ ಮಾಡಿದ್ರು ಅನ್ನೋ ಒಂದು ರಿಪೋರ್ಟೆಡ್ ಸ್ಪೀಚ್ ಒಂದು ವೇ ಆದ್ರೆ, ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ಗಳದ ಡಿಫ್ರೆನ್ಸ್ ನೀವು ಈಗ ಆಲ್ರೆಡಿ ಸೆಂಟೆನ್ಸ್ಗಳೊಳಗೆ ಕಲ್ತಿರಲ್ಲ. ರಿಪೋರ್ಟೆಡ್ ಸ್ಪೀಚ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಅಂತ ನಾವು ಯಾವಾಗ ಹೇಳ್ತೀವಿ ಅಲ್ಲಿ ನಾವು ಕೊಟೇಶನ್ ಮಾರ್ಕನ್ನು ಬಳಸೋದಿಲ್ಲ. ಆದರೆ ಯಾವಾಗ ಡೈರೆಕ್ಟ್ ಸೆಂಟೆನ್ಸ್ಗಳನ್ನೇ ಹೇಳ್ತಿರ್ತೀವಿ ಅಂದ್ರೆ, ಇಂಥವ್ರು ಹಿಂಗೆ ಮಾಡಿದ್ರು ಅಥವಾ ಹರಿನಾ ಬಂದೆ ಅಂದ ಅಂತ ಆ ಡೈಲಾಗ್ಗಳನ್ನು ಇಲ್ಲಿ ಯಥಾವತ್ತಾಗಿ ನಾವು ಏನು ಸಾಹಿತ್ಯದೊಳಗೋ ಅಥವಾ ಬರವಣಿಗೆಯೊಳಗೋ ಬಳಸ್ತಿರ್ತೀವಿ, ಅಂಥ ಟೈಮ್ನಾಗ ನಾವು ಕೊಟೇಶನ್ ಮಾರ್ಕ್ಗಳನ್ನು ಬಳಸ್ತೀವಿ. ಈಗ ಕನ್ನಡದ ಒಂದು ಎಕ್ಸಾಂಪಲ್ ನೋಡಿದ್ರೆ, ನಾನು ಮನೆಗೆ ಹೋಗುತ್ತೇನೆ ಅಂತ ಹರಿ ಹೇಳ್ದ ಅಂತ ಸೆಂಟೆನ್ಸ್ ನಾವು ಬರಿಬೇಕಾದ್ರೆ, ನಾನು ಮನೆಗೆ ಹೋಗುತ್ತೇನೆ ಅನ್ನೋ ಆ ಸೆಂಟೆನ್ಸ್ಗಳ ನಡುವೆ ನಾವೇನು ಈ ಕೊಟೇಶನ್ ಮಾರ್ಕ್ಗಳನ್ನು ಕೊಡ್ತೀವಿ, ಇಂಗ್ಲೀಷ್ನೊಳಗೆ ಸಹಿತ ಅದೇ ರೀತಿ ಒಳಗೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ನಾವ್ ಪ್ರಿಯಾ ಸೆಡ್ ಅಂತ ಹೇಳಿದಾಗ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅನ್ನೋ ಆ ಇದನ್ನು ಇಲ್ಲಿ ನಾವು ಈ ಡೈರೆಕ್ಟ್ ಸೆಂಟೆನ್ಸನ್ನು ಬರೆದೀವಿ, ಅಂಥಲ್ಲಿ ನಾವು ಈ ಕೊಟೇಶನ್ ಮಾರ್ಕ್ಗಳನ್ನು ಉಪಯೋಗಿಸ್ತೀವಿ. ಇಲ್ಲಿ ನೀವು ಒಂದು 4 ಎಕ್ಸಾಂಪಲ್ಗಳನ್ನು ನೋಡ್ಬೋದು. ಈಗ ಈ ಕೊಟೇಶನ್ ಮಾರ್ಕ್ಗಳನ್ನು ಯಾರು ಹೇಳಿದ್ರು ಅನ್ನೋದನ್ನು ಯಥಾವತ್ತಾಗಿ ನಾವು ಹೇಳಿದಾಗ ಮಾತ್ರ ಬಳಸ್ತೀವಿ. ಈ ಮಾತು ನಿಮ್ಗೆ ನೆನಪಿರಲಿ. ಇದು ಯಥಾವತ್ ಇಲ್ಲ ಅಂದ್ರೆ ಭಾವಾನುವಾದ ಇತ್ತು ಅಥವಾ ಇಂಥವ್ರು ಹಿಂಗೆ ಹೇಳಿದ್ರು ಅಂತ ಅಲ್ಲಿ ಬಂದು ರಿಪೋರ್ಟ್ ಕೊಡಬೇಕಾದ್ರೆ ನಾವು ಅದನ್ನು ಬಳಸೋದಿಲ್ಲ. ಸೊ ಎಕ್ಸಾಂಪಲ್ ಒಳಗೆ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್ ನಾವ್ ಶಿ ಸೆಡ್. ಇಲ್ಲಿ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್ ನಾವ್ ಅಲ್ಲಿ ನೀವು ಆ ಕೊಟೇಶನ್ ಮಾರ್ಕ್ಗಳ ಸಿಂಬಾಲ್ನ ನೋಡ್ತೀರಿ. ಹ್ಯಾರಿ ಟೋಲ್ಡ್ ಮೀ ಡೋಂಟ್ ಫರ್ಗೆಟ್ ಯುವರ್ ಸಾಕರ್ ಜರ್ಸಿ. ಹ್ಯಾರಿ ಟೋಲ್ಡ್ ಮೀ ನಾಟ್ ಟು ಫರ್ಗೆಟ್ ಮೈ ಸಾಕರ್ ಜರ್ಸಿ. ಇಲ್ಲಿ ಇವೆರಡು ಸೆಂಟೆನ್ಸ್ ಒಳಗೆ ನೀವು ಡಿಫ್ರೆನ್ಸ್ ನೋಡ್ತೀರಿ. ಒಂದನ್ನು ಹ್ಯಾರಿ ಏನು ಹೇಳ್ದ ನನಗೆ ಅನ್ನೋದು ಯಥಾವತ್ತಾದ ಸೆಂಟೆನ್ಸನ್ನು ಇಲ್ಲಿ ಬಳಸಿದಾಗ ಕೊಟೇಶನ್ ಮಾರ್ಕನ್ನು ತೋರಿಸ್ತೀವಿ. ಆ ಸಿಂಬಲನ್ನು ನಾವಿಲ್ಲಿ ಆ ಚಿಹ್ನೆಯನ್ನು ಉಪಯೋಗಿಸ್ತೀವಿ. ಯಾವಾಗ ಹ್ಯಾರಿ ನನಗೆ ಈ ರೀತಿ ಹೇಳಿದ ಅನ್ನೋದನ್ನು ರಿಪೋರ್ಟ್ ಮಾಡ್ಲಿಕ್ಕೀವಿ ಅಲ್ಲೇ ನಾನು ಬಳಸಿಲ್ಲ. ಸೊ ಇಫ್ ಕೋಟಿಂಗ್ ಅದರ್ಸ್ ವಿದಿನ್ ಅ ಕೋಟ್, ಬೋತ್ ಸಿಂಗಲ್ ಆ್ಯಂಡ್ ಡಬಲ್ ಕೊಟೇಶನ್ ಮಾರ್ಕ್ಸ್ ಕ್ಯಾನ್ ಬಿ ಯೂಸ್ಡ್ ಸೊ ದಟ್ ಇಟ್ ಕ್ಯಾನ್ ಸೆಟ್ 2 ಸಪ್ರೇಟ್ ಕೊಟೇಶನ್ ಆಫ್ ಫ್ರಮ್ ಈಚ್ ಅದರ್. ಕೆಲವು ಸರ್ತಿ ಈ ಗ್ರಾಮರ್ ಕಂಟಿನ್ಯೂಷನ್ ಮಾರ್ಕ್ ಏನಾಗ್ತದೆ, ಸಿಂಗಲ್ ಕೊಟೇಶನ್ ಮಾರ್ಕನ್ನು ಬಳಸ್ತಿರ್ತೀವಿ, ಡಬಲ್ ಕೊಟೇಶನ್ ಮಾರ್ಕನ್ನು ಬಳಸ್ತಿರ್ತೀವಿ. ಅದರದ್ದೊಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತೀನಿ. ಐ ಹ್ಯಾವನ್ ಸ್ಪೋಕನ್ ಟು ಪೀಟರ್ ಫಾರ್ ಮಂತ್ಸ್. ಡಯಾನಾ ಸೆಡ್ ದ ಲಾಸ್ಟ್ ಟೈಮ್ ಐ ಸ್ಪೋಕ್ ಟು ಹಿಮ್ ಹಿ ಸೆಡ್ ಐ ಆಮ್ ಗೋಯಿಂಗ್ ಟು ದುಬೈ ಆ್ಯಂಡ್ ವೋಂಟ್ ಬಿ ಬ್ಯಾಕ್ ಫಾರ್ ಅಬೌಟ್ 3 years. ಐ ಹ್ಯಾವ್ ಹರ್ಡ್ ನಥಿಂಗ್ ಸಿನ್ಸ್ ದೆನ್. ಈ ಒಂದು ಸೆಂಟೆನ್ಸು ಸಿಂಗಲ್ ಕೊಟೇಶನ್ ಮತ್ತು ಡಬಲ್ ಕೊಟೇಶನ್ಗಳ ಬಳಕೆಗೆ ಬಹಳ ಒಂದು ಉತ್ತಮ ಎಕ್ಸಾಂಪಲ್ ಆಗಿ ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀನಿ. ಇಲ್ಲೇ ಐ ಹ್ಯಾವನ್ ಸ್ಪೋಕನ್ ಟು ಪೀಟರ್ ಫಾರ್ ಮಂತ್ಸ್ ಅಂತ ಡಯಾನಾ ಹೇಳ್ತಾ ಇದ್ದಾಳೆ. ಸೊ ಡಯಾನಾ ಹೇಳಿದ ನಾನು ಪೀಟರ್ಗೆ ಎಷ್ಟೋ ತಿಂಗಳಲ್ಲಿ ಮಾತಾಡಿಲ್ಲ ಅಂತ ಮೊದಲನೇ ವಾಕ್ಯದೊಳಗೆ ಏನು ಬಳಸ್ತಾಳ ಆ ಕ್ಲಾಸ್ ಒಳಗೆ ಸಿಂಗಲ್ ಕೊಟೇಶನ್ ಮಾರ್ಕನ್ನು ಬಳಸೀವಿ. ಅದು ಸೆಂಟೆನ್ಸ್ ಮತ್ತೆ ಕಂಟಿನ್ಯೂ ಮಾಡಿದಾಗ ದ ಲಾಸ್ಟ್ ಟೈಮ್ ಐ ಸ್ಪೋಕ್ ಟು ಹಿಮ್ ಹೀ ಸೆಡ್ ಅಂದರೆ ನಾ ಹೋದ ಸರ್ತಿ ಅವಾಗ ಮಾತಾಡಿದಾಗ ಅಂತಕಿ ಯಥಾವತ್ತಾಗಿ ಅದನ್ನು ಹೇಳಿದ್ರೊಳಗೆ ಮತ್ತು ಅವ ಏನು ಹೇಳಿದ ಅನ್ನೋ ಯಥಾವತ್ತಾದ ಶಬ್ದವನ್ನೇ ಅಲ್ಲಿ ತೋರಿಸಿದಾಗ ಐ ಆಮ್ ಗೋಯಿಂಗ್ ಟು ದುಬೈ ಆ್ಯಂಡ್ ವೋಂಟ್ ಬಿ ಬ್ಯಾಕ್ ಫಾರ್ ಅಬೌಟ್ 3 years. ಈ ಮಾತಿನೊಳಗೆ ಅಲ್ಲಿ ನಾವು ಡಬಲ್ ಇನ್ವರ್ಟೆಡ್ ಕಾಮ ಹಾಕಿದ್ದೆ ನಿಮ್ಗಲ್ಲೇ ಕಾಣ್ತದ. ಸೊ ಈ ರೀತಿ ಎಷ್ಟೋ ಸಾರಿ ನಾವು ಸಿಂಗಲ್ ಇನ್ವರ್ಟೆಡ್ ಕಾಮ ಅಥವಾ ಕೊಟೇಶನ್ ಮಾರ್ಕನ್ನು ಮತ್ತು ಡಬಲ್ ಇನ್ವರ್ಟೆಡ್ ಕಾಮ ಅಥವಾ ಕೊಟೇಶನ್ ಮಾರ್ಕನ್ನು ನಾವು ಬಳಸಿದಂಥ ಸೆಂಟೆನ್ಸ್ಗಳನ್ನು ನೀವು ನೋಡಬಹುದು. ಈ ಕೊಟೇಶನ್ ಮಾರ್ಕು ಸಿಂಗಲ್ ಅಥವಾ ಡಬಲ್ ಎರಡೂ ಇರ್ತವೆ. ಅದ್ರ ಎರಡನ್ನೂ ಕೆಲವು ಸ್ಪೆಸಿಫಿಕ್ ಆದ ಪರ್ಪಸ್ಗೋಸ್ಕರ ನಾವು ಬಳಸ್ತಿರ್ತೀವಿ. ಫಾರ್ ಎಕ್ಸಾಂಪಲ್ ಬಿಬ್ಲಿಯೋಗ್ರಿಕ್ ರೆಫರೆನ್ಸಸ್ ಒಳಗೆ
ಅಥವಾ ವೆನ್ ಸೈಟಿಂಗ್ ಸೋರ್ಸಸ್ ಇನ್ ಅಕಾಡೆಮಿಕ್ ರೈಟಿಂಗ್ ಒಳಗೆ, ಈಗ ನೀವು ರಿಸರ್ಚ್ ರೈಟಿಂಗ್ ಬರೆದ್ರೆ ಅಥವಾ ಪೇಪರ್ ಸಬ್ಮಿಷನಿಗೆ ಮಾಡಿದ್ರೆ, ಇಲ್ಲ ಎಲ್ಲೋ ಸೆಮಿನಾರು ಮತ್ತು ಕಾನ್ಫರೆನ್ಸ್ಗಳಿಗೆ ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ ನೀವು ಪೇಪರ್ಗಳನ್ನು ಬರೆದ್ರೆ, ಅಂಥ ಟೈಮ್ನಾಗ ನೀವು ಸೈಟೇಷನ್ ಮಾರ್ಕ್ಸ್ ಕೊಡಬೇಕಾದ್ರೆ ಅಥವಾ ಬಿಬ್ಲಿಯೋಗ್ರಫಿ ಬರಿಬೇಕಾದ್ರೆ, ರೆಫರೆನ್ಸಸ್ ಕೊಡಬೇಕಾದ್ರೆ ಅಂಥಲ್ಲೆಲ್ಲ ನಾವು ಇವನ್ನ ಸ್ಪೆಸಿಫಿಕ್ ಪರ್ಪಸ್ಗಾಗಿ ಬಳಸ್ತೀವಿ. There are a number of ways of organizing bibliographies which set out standard formats. ಅಲ್ಲೇ ನೀವು ಮುಂದೆ ರಿಸರ್ಚ್ ಪೇಪರ್ನ ಸ್ಟಡಿ ಮಾಡಬೇಕಾದ್ರೆ ಅದ್ರೊಳಗೆ ನಿಮಗೆ ಗೊತ್ತಾಗ್ತದೆ ಬೇರೆ ಬೇರೆ ಫಾರ್ಮ್ಯಾಟ್ಸ್ ಒಳಗೆ ನಾವು ಸ್ಪೆಸಿಫಿಕ್ ಆಗಿ ಎಂತಲ್ಲೇ ಈ ಕೊಟೇಶನ್ ಮಾರ್ಕ್ಗಳನ್ನ ಬಳಸ್ತೀವಿ ಅಂತ ಹೇಳಿ. ಮತ್ತು ಸಾಕಷ್ಟು ಆರ್ಗನೈಸೇಷನ್ಸ್ ಆಯ್ತು ಅಥವಾ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಗಳಾಯ್ತು ಇಂಥ ಪೇಪರ್ಗಳಿಗೆ ಈ ರೀತಿ ಸ್ಪೆಸಿಫಿಕ್ ಫಾರ್ಮ್ಯಾಟ್ಗಳೊಳಗೆ ಈ ಕೊಟೇಶನ್ ಮಾರ್ಕ್ಗಳು ಅದು ಇಲ್ಲ ಅಂದ್ರೆ ಆ ಪೇಪರ್ನವರು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಒಪ್ಪೋದಿಲ್ಲ. ಅದಕ್ಕೆ ನೀವು ಅದನ್ನು ಈಗಿರ್ತನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ, ನಿಮ್ಮ ಕಾಲೇಜ್ ದಿನಗಳೊಳಗೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮುಂದೆ ನಿಮ್ಮ ರಿಸರ್ಚ್ ಪೇಪರ್ ವಾಪಸ್ಬೇಕಾದ್ರೆ ಅಥವಾ ದೊಡ್ಡ ದೊಡ್ಡ ಯಾವುದಾದ್ರೂ ಸ್ಟ್ಯಾಂಡರ್ಡ್ ಜರ್ನಲ್ಸ್ಗಳಿಗೆ ನಿಮ್ಮ ಪೇಪರ್ನ ಕಳಿಸ್ಬೇಕಾದ್ರೆ, ಸಂಶೋಧನೆಯಲ್ಲಿ ನೀವು ಸೀರಿಯಸ್ ಆಗಿ ತೊಡಗಿಕೊಂಡಾಗ, ಬೇರೆ ಬೇರೆ ಕಡೆ ನಿಮ್ಮ ಕಾನ್ಫರೆನ್ಸು ಸೆಮಿನಾರ್ಸ್ಗಳಿಗೆ ಹೋಗಿ ಪೇಪರ್ ಪ್ರೆಸೆಂಟ್ ಮಾಡಿದಾಗ ಇದೆಲ್ಲ ಭಾಳ ಹೆಲ್ಪ್ ಆಗ್ತದೆ. ಇದ್ರಾಗೊಂದು ಎಕ್ಸಾಂಪಲ್ ನೋಡ್ರಿ ಹಾಕೇನಿ. ದ ಮೈಗ್ರೇಷನ್ ಫ್ಲೈಟ್ ಆಫ್ ದ ಲೆಸರ್ಟ್ ವೇಸಲ್ ಬೈ ಜೆರೆಮಿ ಅಡಾಮ್ಸ್, ದ ಬರ್ಡ್ ಸ್ಪಾಟರ್ ಮ್ಯಾಗಝಿನ್, ಜುಲೈ 2009. ಇಲ್ಲಿ ಆ ಪುಸ್ತಕದ ಹೆಡ್ಲೈನನ್ನು ತೋರಿಸ್ಬೇಕಾದ್ರೆ ಅಥವಾ ಟೈಟಲ್ ತೋರಿಸ್ಬೇಕಾದ್ರೆ ಇಲ್ಲಿ ಕೊಟೇಶನ್ ಮಾರ್ಕನ್ನು ಯಾವ ರೀತಿ ಬಳಸ್ಯಾರ ಅನ್ನೋದಕ್ಕೊಂದು ಎಕ್ಸಾಂಪಲ್ನ ತೋರಿಸ್ತೇನೆ ನಿಮಗಿಲ್ಲಿ. ಈ ರೀತಿ ನಾವು ಕೊಟೇಶನ್ ಮಾರ್ಕ್ಗಳನ್ನು ಬೇರೆ ಬೇರೆ ವಿಧದೊಳಗೆ ಯಾವ ರೀತಿ ಬಳಸಬಹುದು ಅಂತ ಹೇಳಿ ನೋಡಿದ್ವಿ. ಈಗ ನಾವು ಅಪಾಸ್ಟ್ರಫಿ ಬಗ್ಗೆ ತಿಳ್ಕೊಳ್ಳೋಣ. ಅಪಾಸ್ಟ್ರಫಿ ಅನ್ನೋ ಪಂಕ್ಚುಯೇಷನ್ ಮಾರ್ಕು ಒನ್ ಆಫ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಟ್ ದ ಸೇಮ್ ಟೈಮ್ ಮೋರ್ ಕನ್ಫ್ಯೂಸಿಂಗ್ನು ಅದ. ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಇದನ್ನು ಎಲ್ಲೇ ಉಪಯೋಗಿಸಿರ್ತಾರ ಆ ಶಬ್ದಗಳನ್ನು ಅಭಾಸವಾಗಿ ನಾವು ಪ್ರನೌನ್ಸು ಮಾಡ್ಬೋದು ಅಥವಾ ಆ ಶಬ್ದಗಳನ್ನ ಮಿಸ್ಔಟು ಮಾಡ್ಕೋಬೋದು, ಅರ್ಥಗಳನ್ನ ಅನರ್ಥವಾಗಿನೂ ಮಾಡ್ಕೋಬೋದು. ಆಮೇಲೆ ಯಾವ ಸಂದರ್ಭದಾಗ ಬಳಸ್ತಾರಂತ ಕರೆಕ್ಟ್ ತಿಳಿಲಿಲ್ಲ ಅಂದ್ರೆ ಅದ್ರ ಪೂರ್ತಿ ಕಾಂಟೆಕ್ಸ್ಟನ್ನು ನಾವು ಬದಲಾಯಿಸ್ಬಿಡ್ತೀವಿ. ಹೀಗಾಗಿ ಅಪಾಸ್ಟ್ರಫಿಗಳ ಬಗ್ಗೆ ಬಹಳ ಕ್ಲಿಯರ್ ತಿಳ್ಕೊಳ್ಳೋದು ಬಹಳ ಅಗತ್ಯ ಅದ. ಸೊ ಈ ಅಪಾಸ್ಟ್ರಫಿನ ಜನರಲಿ ನಾವು ಎರಡು ವಿಧವಾಗಿ ಬಳಸ್ತೀವಿ. ಒಂದು ಪೊಸೆಷನನ್ನು ತೋರಿಸ್ಲಿಕ್ಕೆ, ಇನ್ನೊಂದು ಕಾಂಟ್ರಾಕ್ಷನನ್ನು ತೋರಿಸ್ಲಿಕ್ಕೆ. ಪೊಸೆಷನನ್ನು ತೋರಿಸ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಇದು ಇದಕ್ಕೆ ಸಂಬಂಧಪಟ್ಟದ್ದಾದ ಅಂತ ತೋರಿಸ್ತೀವಿ. ಕಾಂಟ್ರಾಕ್ಷನನ್ನು ತೋರಿಸುವಲ್ಲಿ ಒಂದು ದೊಡ್ಡ ಶಬ್ದವನ್ನು ಅಪಾಸ್ಟ್ರಫಿ ಸಹಾಯದಿಂದ ಕಂಪ್ರೆಸ್ ಮಾಡ್ತೀವಿ. ಸೊ ಅದು ಕಾಂಟ್ರಾಕ್ಷನ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತದೆ. ದ ಮೋಸ್ಟ್ ಕಾಮನ್ ಯೂಸ್ ಆಫ್ ಅಪಾಸ್ಟ್ರಫಿ ಇನ್ ಇಂಗ್ಲಿಷ್ ಫಾರ್ ಕಾಂಟ್ರಾಕ್ಷನ್ಸ್ ವೇರ್ ಅ ನೌನ್ ಆರ್ ಅ ಪ್ರನೌನ್ ಆ್ಯಂಡ್ ಅ ವರ್ಬ್ ಕಂಬೈನ್. Remember that apostrophes is often replacing a letter that has been dropped. It is placed where the missing letter would be in that case. ಅಂದ್ರೆ ನಾವು ಎಲ್ಲೇ ಯಾವುದೋ ಒಂದು ಲೆಟರ್ನ ಆ ಸ್ಪೆಲ್ಲಿಂಗ್ ಒಳಗೆ ಡ್ರಾಪ್ ಮಾಡಿರ್ತೀವಿ ಅಥವಾ ಯಾವುದೋ ಒಂದು ಮಿಸ್ ಔಟ್ ಮಾಡ್ತೀವಿ ಬೇಕು ಅಂತ, ಅಂದರೆ ಇಟ್ ಈಸ್ ಆನ್ ಪರ್ಪಸ್, ಅಂದರೆ ಮರ್ತ್ ಹೋಗಿ ಅಂತಲ್ಲ, ಆನ್ ಪರ್ಪಸ್ ನಾವು ಡ್ರಾಪ್ ಮಾಡಿದಾಗ ಅಲ್ಲಿ ನಾವು ಎಪಾಸ್ಟ್ರಫಿಯನ್ನು ಬಳಸ್ತೀವಿ. ಇದಕ್ಕೆ ಎಕ್ಸಾಂಪಲ್ ಅಂದರೆ ನಾನು ನಿಮ್ಗೆ ಅದನ್ನ ಕ್ಲಾರಿಟಿಯಾಗಿ ತೋರಿಸ್ತೀನಿ. ಎಲ್ಲೇ ವಿದೌಟ್ ಕಾಂಟ್ರಾಕ್ಷನ್ ತೋರಿಸ್ತೀವಿ, ಎಲ್ಲಿ ವಿತ್ ಕಾಂಟ್ರಾಕ್ಷನ್ ಒಳಗೆ ತೋರಿಸ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಅ ವರ್ಡ್ ಲೈಕ್ ನಾಟ್, ವೆನ್ ವಿ ಆರ್ ಯೂಸಿಂಗ್ ದ ವರ್ಡ್ ನಾಟ್, ವಿದೌಟ್ ಕಾಂಟ್ರಾಕ್ಷನ್ ನಾವು ಬರೀಬೇಕಾದ್ರೆ ಇಸ್ ನಾಟ್, ಹ್ಯಾಸ್ ನಾಟ್, ಹ್ಯಾಡ್ ನಾಟ್, ಡಿಡ್ ನಾಟ್, ವುಡ್ ನಾಟ್, ಕೆನ್ ನಾಟ್ ಅಂತ ಬರೆದ್ರೆ, ಅಂದ್ರೆ ಇನ್ ಅನ್ ಎಲಾಂಗೇಟೆಡ್ ಫಾರ್ಮ್ ಆಫ್ ಅ ಸ್ಪೆಲ್ಲಿಂಗ್ ಒಳಗೆ ಬರೆದ್ರೆ, ಕಾಂಟ್ರಾಕ್ಟ್ ಮಾಡಿದಾಗ isn't, hasn't, hadn't, didn't, wouldn't, can't ಅನ್ನೋ ಶಬ್ದಗಳನ್ನು ನಾವಲ್ಲಿ ರಿಪ್ಲೇಸ್ ಮಾಡ್ತೀವಿ. ಯೂಸಿಂಗ್ ದ ವರ್ಡ್ ಇಸ್, ಟು ಬಿ ವರ್ಬ್ ಇಸ್ ಅನ್ನು ಉಪಯೋಗಿಸಿದಾಗ ಶಿ ಇಸ್, ದೇರ್ ಇಸ್, ಹಿ ಇಸ್, ಇಟ್ ಇಸ್, ಮೇರಿ ಇಸ್, ಜಿಮ್ ಇಸ್, ಜರ್ಮನಿ ಇಸ್, ಹೂ ಇಸ್ ಅನ್ನೋ ಎಕ್ಸಾಂಪಲ್ಗಳನ್ನು ನಿಮಗೆ ತೋರಿಸ್ಬೇಕಂದ್ರೆ ಅದನ್ನು ನಾವು ಕಾಂಟ್ರಾಕ್ಷನ್ ಒಳಗೆ ಬರೆದಾಗ ಶಿ ಇಸ್, ದೇರ್ ಇಸ್, ಹಿ ಇಸ್, ಇಟ್ಸ್, ಮೇರೀಸ್, ಜಿಮ್ಸ್, ಜರ್ಮನೀಸ್, ಹೂಸ್ ಅನ್ನೋ ವೇ ಒಳಗೆ ನಾವು ಅವನ್ನು ಬದಲಾಯಿಸಿ ಬರೀತೀವಿ. ಅಥವಾ ಆ ಒಂದು ವರ್ಡ್ ಐ ಅನ್ನು ಇಲ್ಲೇ ಡ್ರಾಪ್ ಮಾಡಿ ಎಪಾಸ್ಟ್ರಫಿ ಎಸ್ ಅಂತ ಬರಿತೀವಿ. ನಿಮ್ಗೆ ಎಪಾಸ್ಟ್ರಫಿ ಎಸ್ ಮತ್ತು ಬೇರೆ ಒಳಗೆ ಕನ್ಫ್ಯೂಷನ್ ಆಗ್ಬೋದು, ಅದನ್ನು ನಾನು ಮುಂದೆ ತೋರಿಸ್ತೇನೆ ನಿಮ್ಗೆ ಯಾವಾಗ ಪೊಸಿಷನ್ ಒಳಗೆ ಎಪಾಸ್ಟ್ರಫಿ ಎಸ್ ಅನ್ನು ಬಳಸ್ತೀವಿ ಅಂತ. ಯೂಸಿಂಗ್ ಆಮ್, ನೀವು ರಗಡ್ಸತ್ತೆ ಅನ್ಬೋದು
ಇದೇನಿದು ನಮ್ಗೆ ಸಾಲಿ ಒಳಗೆ ಐ ಆಮ್ ಅಂತ ಕರ್ಸಿದ್ರು ಆದ್ರೆ ಇಲ್ಲಿ ಬರೀ ಆಮ್ ಅಂತ ಬರೀತಾರಲ್ಲ ಅಂತ. ಸೊ ಆವಾಗ ಐ ಆಮ್ ಅಂತ ಎ ಮತ್ತು ಒಂದು ಸ್ಪೇಸ್ ಎರಡನ್ನೂ ನಾವು ಒಮಿಟ್ ಮಾಡಿ ಕೇವಲ ಒಂದು ಅಪಾಸ್ಟ್ರಫಿ ಎಮ್ ಅಂತ ಉಪಯೋಗಿಸ್ತೀವಿ. ಸೊ ಐ ಆಮ್ ಅದನ್ನು ನಾವು ರೈಟಿಂಗ್ ಒಳಗೆ ಬರಬೇಕಾದ್ರೆ ಐ ಆಮ್ ಅನ್ಬೇಕಾದ್ರೆ ಐ ಅಪಾಸ್ಟ್ರಫಿ ಎಮ್ ಆಗಿ ಬಳಸ್ತೀವಿ. ಯೂಸಿಂಗ್ ವಿಲ್, ಐ ವಿಲ್, ಯು ವಿಲ್, ಶಿ ವಿಲ್, ವಿ ವಿಲ್, ದೇ ವಿಲ್. ಇದು ನಾವು ಎಲಾಂಗೇಟೆಡ್ ಫಾರ್ಮ್ನಾಗ ಬರಿಬೇಕಾದ್ರೆ ಐ ಸ್ಪೇಸ್ WILL ಅಂತ ಬರೆದ್ರೆ ಕಾಂಟ್ರಾಕ್ಷನ್ ಒಳಗೆ ಐ ಅಪಾಸ್ಟ್ರಫಿ LL ಅಷ್ಟೇ ಬರಿತೀವಿ. ಸೊ ಎಷ್ಟೋ ಸಾರಿ ಮಕ್ಕಳಿಗೆ ಇದು ಏನು ಬರ್ದಾರ ಶಬ್ದ ಅಂತ ಅರ್ಥ ಆಗದ ಓದ್ಲಿಕ್ಕಾಗ್ದನ ಕನ್ಫ್ಯೂಷನ್ ಮಾಡ್ಕೋತೀರಿ, ನನಗೆ ಇಂಗ್ಲೀಷ್ ಬರಂಗಿಲ್ಲ ಅಂತ ಹೆದರ್ಕೊಡ್ತೀರಿ. ಆದರೆ ಈ ರೂಲನ್ನು ತಿಳ್ಕೊಂಡಾಗ ಐ ಅಪಾಸ್ಟ್ರಫಿ LL ಇದ್ದಾಗ ಇದು ಐ ವಿಲ್ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಸೊ ಇಂಗ್ಲೀಷ್ ಬಗ್ಗೆ ಹೆದರೋ ಕಾರಣ ಇಲ್ಲ. ಕೆಲವು ರೂಲ್ಸನ್ನು ಲಾಜಿಕಲ್ ಆಗಿ ತಿಳ್ಕೊಂಡಾಗ ಇದು ಬಹಳ ಸರಳವಾಗಿ ನೀವು ಇಂಗ್ಲೀಷನ್ನು ಓದಬಹುದು, ಬರಿಬಹುದು, ಸರಳವಾಗಿ ಮಾತಾಡಬಹುದು. ಯೂಸಿಂಗ್ ವುಡ್, ಇದು ಬಹಳಷ್ಟು ಮಕ್ಕಳು ಪಾಪ ಯಾವುದೋ ಒಂದು ಗದ್ಯನೋ ಪದ್ಯನೋ ಓದಬೇಕಾದ್ರೆ ಐ ಅಪಾಸ್ಟ್ರಫಿ ಡಿ ಅಂತಿದ್ದಾಗ ಇದು ಏನು ಶಬ್ದ ಬಂದದಂತ ಗೊಂದಲದೊಳಗಾಗಿ ನೀವು ಸುಮ್ಮನಾಗ್ಬಿಡ್ತೀರಿ, ಮುಂದೆ ಮಾತಾ ಎತ್ತಂಗಿಲ್ಲ. ಆದರೆ ಆ್ಯಕ್ಚುಲಿ ಇದು WOULD ಇದು ಎಂಟೈರ್ ವರ್ಡನ್ನು ಟು ಬಿ ವರ್ಡ್ ಅದನ್ನು ನಾವು ಅಲ್ಲಿ ಒಮಿಟ್ ಮಾಡಿ ಅಪಾಸ್ಟ್ರಫಿ ಡಿ ಅಷ್ಟನ್ನು ಬರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಐ ವುಡ್, ಯು ವುಡ್, ಹಿ ವುಡ್, ವಿ ವುಡ್, ದೇ ವುಡ್ ಅನ್ನೋ ಶಬ್ದಗಳನ್ನ ನಾವು ಐ ಅಪಾಸ್ಟ್ರಫಿ ಡಿ, ಯು ಅಪಾಸ್ಟ್ರಫಿ ಡಿ ಹಿಂಗೆ ಬರೆದಾಗ, ಆದರೆ ಇದು ನೆನಪಿರಲಿ ಓದಬೇಕಾದ್ರೆ ಮಾತ್ರ ನಾವು ಅದನ್ನ ಪೂರ್ತಿ ಫಾರ್ಮ್ನಾಗ ಓದ್ತೀವಿ. ಇದು ಮಾತ್ರ ರೈಟಿಂಗಿಗೆ ಮಾತ್ರ ಸಂಬಂಧ ಇದೆ. ಅಪಾಸ್ಟ್ರಫಿ ಡಿ ಅಥವಾ ಅಪಾಸ್ಟ್ರಫಿ ಎಸ್, ಅಪಾಸ್ಟ್ರಫಿ ಎಲ್ ಎಲ್ಲಾನು ನೆನಪೇನಿರಲಿ ಅಂದ್ರೆ ಬರವಣಿಗೆಯೊಳಗೆ ಇದನ್ನು ಬಳಸ್ರಿ, ಆದ್ರೆ ಓದುವಿಕೆಯೊಳಗೆ ಪೂರ್ತಿ ಫಾರ್ಮ್ನಾಗ ಉಪಯೋಗಿಸ್ರಿ. ಫಾರ್ ಎಕ್ಸಾಂಪಲ್ ಐ ವುಡ್ ಇದನ್ನು ಅಪಾಸ್ಟ್ರಫಿ ಐ ಅಪಾಸ್ಟ್ರಫಿ ಡಿ ಬರ್ದದನ್ನು ನೀವು ಓದಬೇಕಾದ್ರೆ ಐ ವುಡ್, ಯು ವುಡ್, ಹಿ ವುಡ್, ವಿ ವುಡ್, ದೇ ವುಡ್ ಅಂತನ ಓದಬೇಕಾಗ್ತದ. ಇನ್ನೂ ಒಂದು ವರ್ಡ್ ಅಂದ್ರೆ ಇದು ಮಕ್ಕಳಿಗೆ ಬಹಳ ಗೊಂದಲ ಮಾಡೋ ವರ್ಡ್ ಅಂದ್ರೆ ಐ ಅಪಾಸ್ಟ್ರಫಿ VE ಬರ್ದಿರ್ತೀವಿ. ಇದು ಏನು ಅಂತ ಪಾಪ ಬಹಳಷ್ಟು ರೂರಲ್ ಏರಿಯಾದಾಗಿರೋ ಮಕ್ಕಳಿಗೆ ತಿಳಿಯೋದೇ ಇಲ್ಲ. ಇದು ಐ ಸ್ಪೇಸ್ HAVE, ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್ ಅನ್ನೋ ಶಬ್ದ ಅಪಾಸ್ಟ್ರಫಿ VE ಆಗಿ ಬರಿತೀವಿ. ಐ ಹ್ಯಾವ್, ಯು ಹ್ಯಾವ್ ಅಂತ ಓದಿದ್ರೂ ಬರಿಬೇಕಾದ್ರೆ ಐ ಅಪಾಸ್ಟ್ರಫಿ VE ಅಂತ ಬರಿತೀವಿ. ಆಮೇಲೆ ಎನದರ್ ಟು ಬಿ ವರ್ಡ್ ದಟ್ ಈಸ್ ಆರ್, ಇದನ್ನು ಸಹಿತ ಯು ಆರ್, ದೇ ಆರ್, ವಿ ಆರ್ ಇದನ್ನು ನಾವಲ್ಲೇ ಶಾರ್ಟ್ ಫಾರ್ಮ್ನಾಗ ಅಪಾಸ್ಟ್ರಫಿ ಬಳಸಿ ಯು ಆರ್, ದೇ ಆರ್ ಬರಿಬೇಕಾದ್ರೆ YOU ಅಪಾಸ್ಟ್ರಫಿ RE ಅಂತೀವಿ. THEY ಅಪಾಸ್ಟ್ರಫಿ RE, VE WE ಅಪಾಸ್ಟ್ರಫಿ RE ಆಗಿ ಬರಿತೀವಿ. ಸೊ ಅಪಾಸ್ಟ್ರಫಿನ ಎಂಥ ಸಂದರ್ಭದೊಳಗೆ ಬರಿತೀವಿ ಅನ್ನೋದು ನಿಮಗೀಗ ಅರ್ಥ ಆಗ್ಲಿಕ್ಕತ್ತದಲ್ಲ. ಇದು ತುಂಬ ಲಾಜಿಕಲ್ ಆಗಿ ಸರಳವಾಗಿ ಬರೆಯೋದು, ಆದರೆ ನಿಮಗದು ರೂಲ್ ಗೊತ್ತಿದ್ರೆ ಇಂಗ್ಲೀಷ್ ಇದು ಬಹಳ ಸರಳದ. ನೇಟಿವ್ ಸ್ಪೀಕರ್ಸ್ ಅಂದ್ರೆ ನೀವೇನು ಅನ್ಕೋತೀರಿ, ನಮಗಿಲ್ಲೇ ಇಂಗ್ಲೀಷ್ ಬರಂಗಿಲ್ಲ, ನಾವೆಲ್ಲೋ ಹಳ್ಳಿಯಾಗಿದ್ದೀವಿ ಅಥವಾ ಬೇರೆ ಯಾವುದೋ ಸಣ್ಣ ಊರೊಳಗಿದ್ದೀವಿ, ನಮ್ಗೆ ಇಂಗ್ಲೀಷ್ ಬರಂಗಿಲ್ಲ ಅಂತ ಹೇಳಿ ಹೆಚ್ಚು ಕಲ್ತಿಲ್ಲ ಅಂತ ಹೇಳಿ ನಮ್ಗೆ ಹಿಂಗೆ ಗೊಂದಲಾಗ್ತದ ಅಂತ ತಿಳ್ಕೊತೀರಿ. ಆದ್ರೆ ನಿಮಗೆ ನೆನಪಿರಲಿ, ಎಷ್ಟೋ ಜನ ಒರಿಜಿನಲ್ ಸ್ಪೀಕರ್ಸ್ ಅಂದ್ರೆ ನೇಟಿವ್ ಸ್ಪೀಕರ್ಸ್ ಆಫ್ ಇಂಗ್ಲೀಷ್, ಯಾರಿಗೆ ಇಂಗ್ಲೀಷ್ ಮಾತೃಭಾಷೆ ಇದ್ದಂಥವ್ರು, ಅವರು ಸಹಿತ ಸಾಕಷ್ಟು ಸಾರಿ ಇದನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅಂಥ ವರ್ಡ್ಗಳವ. ಅಂದ್ರೆ IT ಅಪಾಸ್ಟ್ರಫಿ S ಇಟ್ಸ್ ಅಂದಾಗ ಅದು ಪೊಸೆಸಿವ್ ಅಪಾಸ್ಟ್ರಫಿ ಎಸ್ಸೋ ಅಥವಾ ಕಾಂಟ್ರಾಕ್ಷನ್ ಅಪಾಸ್ಟ್ರಫಿ ಎಸ್ಸೋ ಅಂತ ಹೇಳಿ ಸಾಕಷ್ಟು ಸಾರಿ ಅವ್ರಿಗೂ ಕನ್ಫ್ಯೂಷನ್ ಆಗ್ತದೆ. ಸೊ ನೀವು ಭಾಳ ಹೆದರೋ ಕಾರಣ ಏನೂ ಇಲ್ಲ. ಇಲ್ಲಿ ಕೆಲವು ಎಕ್ಸಾಂಪಲ್ಗಳನ್ನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಇಟ್ಸ್ ಅ ನೈಸ್ ಡೇ ಔಟ್ಸೈಡ್, ಇಲ್ಲೇ ಅದನ್ನ ನಾವು ಕಾಂಟ್ರಾಕ್ಷನ್ ಆಗಿ ಬಳಸೇವಿ IT ಅಪಾಸ್ಟ್ರಫಿ S ಅನ್ನು. ಅದನ್ನು ನಾವು ಪೊಸಿಷನ್ ಒಳಗೆ ಬರಿಬೇಕಾದ್ರೆ ದ ಕ್ಯಾಟ್ ಇಸ್ ಡರ್ಟಿ, ಇಟ್ಸ್ ಫರ್ ಇಸ್ ಮ್ಯಾಟೆಡ್. ಸೊ ಆ ರೀತಿ ಒಳಗೆ ನಾವಿಲ್ಲಿ ಬಳಸ್ಲಿಕ್ಕಿದ್ದೀವಿ. ಇನ್ನೊಂದಕ್ಕೆ ಎಕ್ಸಾಂಪಲ್ ನೋಡಬೇಕಾದ್ರೆ ಯು ಆರ್ ನಾಟ್ ಸಪೋಸ್ ಟು ಬಿ ಹಿಯರ್, ಇಲ್ಲೇ ಅಪಾಸ್ಟ್ರಫಿ REನ ನಾವು ಕಾಂಟ್ರಾಕ್ಷನ್ ಒಳಗೆ ಬಳಸೇವಿ, ಆದರೆ ಅದನ್ನು ಪೊಸಿಷನ್ ಒಳಗೆ ಬರೆಸ್ಬೇಕಾದ್ರೆ ದಿಸ್ ಈಸ್ ಯೋರ್ ಬುಕ್. ಹೂಸ್ ಅಟ್ ದ ಡೋರ್
ಅಂದ್ರೆ ಇಲ್ಲಿ ಹೂ ಇಸ್ ಅಟ್ ದ ಡೋರ್ ಕಾಂಟ್ರಾಕ್ಷನ್ ಒಳಗೆ. ಅದ ಹೂ ಶೂಸ್ ಆರ್ ದಿಸ್ ಅನ್ನೋದಿಲ್ಲಿ ಎಸ್ ಇನ ನಾವು ಪೊಸಿಷನ್ ಫಾರ್ಮ್ನಾಗ ಉಪಯೋಗಿಸ್ತಾ ಇದ್ದೀವಿ. ದೇ ಆರ್ ನಾಟ್ ಹಿಯರ್ ಯೆಟ್ ಇಲ್ಲಿ ಅಪಾಸ್ಟ್ರಫಿ ಆರ್ ಇನ ಕಾಂಟ್ರಾಕ್ಷನ್ ಒಳಗೆ ಬಳಸ್ಲಿಕ್ಕತ್ತೀವಿ. ಅದ THEIR ದೇರ್ ಕಾರ್ ಇಸ್ ರೆಡ್ ಇದನ್ನ ಪೊಸಿಷನ್ ಒಳಗೆ ಉಪಯೋಗಿಸ್ತೀವಿ. ಹಿಸ್ ಕಾರ್ ಈಸ್ ಓವರ್ ದೇರ್ ಅದು ಅಲ್ಲಿ ಲೊಕೇಶನ್ ಒಳಗೆ ತೋರಿಸ್ಬೇಕಾದ್ರೆ ಅಲ್ಲೇ ನಾವು ಲೊಕೇಶನ್ ಇಂಡಿಕೇಟ್ ಮಾಡ್ಬೇಕಾದ್ರೆ ಕಾರ್ ಇಸ್ ಓವರ್ ದೇರ್ ಅಂತ ಬಳಸ್ತೀವಿ. ಆದರೆ THEIR ಕಾರ್ ಒಳಗೆ ಅದನ್ನ ಪೊಸಿಷನ್ ಆಗಿ ಅಲ್ಲಿ ಉಪಯೋಗಿಸ್ತೀವಿ. ಸೊ ಹಿಂಗೆ ನೇಟಿವ್ ಇಂಗ್ಲೀಷ್ ಸ್ಪೀಕರ್ ಸಹಿತ ನೀವು ಈ ಸ್ಪೆಲ್ಲಿಂಗು ಮತ್ತು ಅದನ್ನ ಯಾವ ಕಾಂಟೆಕ್ಸ್ನಾಗ ಹೆಂಗೆ ಬಳಸ್ತೀವಿ ಅಂತ ನೋಡಿದಾಗ ಕೆಲವು ಕಡೆ ಅಪಾಸ್ಟ್ರಫಿ ಬಳಸ್ತೀವಿ, ಕೆಲವು ಕಡೆ ಬಳಸಂಗಿಲ್ಲ. ಆದರೆ ಯಾವುದನ್ನು ಎಲ್ಲಿ ಬಳಸ್ತೀವಿ ಅಂತ ಸ್ವಲ್ಪ ನೀವು ಹೆಚ್ಚು ಉಪಯೋಗ ಮಾಡ್ಕೋತ ಹೋದಂಗೆ ಇಂಗ್ಲೀಷ್ ನಿಮ್ಗೆ ಹೆಚ್ಚು ತಿಳಿತದ. ಇದು ಅಪಾಸ್ಟ್ರಫಿ ಕಂಟಿನ್ಯೂ ಮಾಡಿದಾಗ ನಿಮ್ಗೆ ಇನ್ನೊಂದೆರಡು ಏನು ಅರ್ಥ ಆಗ್ತಂದ್ರೆ ಪೊಸೆಸಿವ್ ಅಪಾಸ್ಟ್ರಫಿ ಉಪಯೋಗ ಮಾಡಿದಾಗ ಕೇವಲ ನೌನ್ಗೆ ನಾವು ಅಪಾಸ್ಟ್ರಫಿ ಎಸ್ ಮಾತ್ರ ಬಳಸ್ತೀವಿ. ಸೊ ಅದು ಹೆಚ್ಚಿನ ಗದ್ದಲ ಇಲ್ಲ. ಫಾರ್ ಎಕ್ಸಾಂಪಲ್ ನಾವು ನಮ್ಮ ವಿಭಕ್ತಿ ಪ್ರತ್ಯಯದೊಳಗೆ ನ ಅಥವಾ ಳ ಅಂದ್ರೆ ಅವಳ ಪುಸ್ತಕ ಅಥವಾ ಅವನ ಹಡಗ ಅಂತ ನಾವು ಅವರ ಅಥವಾ ಅವರದ್ದು ಅಂತ ಇದು ಅವರಿಗೆ ಸಂಬಂಧಪಟ್ಟಿದ್ದು ಅಂತ ನಾವೇನು ವಿಭಕ್ತಿ ಪ್ರತ್ಯಯನ ಕನ್ನಡದೊಳಗೆ ಬಳಸ್ತಿರ್ತೀವಲ್ಲ, ಅದೇ ರೀತಿ ಇಂಗ್ಲೀಷ್ನೊಳಗೆ ಎಷ್ಟೋ ಸಾರಿ ನಾವು ಎಪಾಸ್ಟ್ರಫಿ ಎಸ್ ಹಾಕಿದಾಗ ಅದು ಅವರಿಗೆ ಸಂಬಂಧಪಟ್ಟದ್ದು, ಪೊಸೆಷನ್ ಅನ್ನೋ ವರ್ಡ್ ನೆನಪದಲ್ಲ, ಅವರಿಗೆ ಸಂಬಂಧಪಟ್ಟದ್ದು, ಅದು ಅವರ ಪೊಸೆಷನ್ ಆಗಿದ್ದದ್ದು ಅನ್ನೋ ಒಂದು ಅರ್ಥವನ್ನು ಅದು ಅಲ್ಲಿ ಇಂಡಿಕೇಟ್ ಮಾಡ್ತದ. ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಅ ಶಿಪ್ಸ್ ಕ್ಯಾಪ್ಟನ್, ಶಿಪ್ಪಿನ ಕ್ಯಾಪ್ಟನ್ ಅಂತ ಹೇಳ್ಬೇಕಾದ್ರೆ ಅ ಶಿಪ್ಸ್ ಕ್ಯಾಪ್ಟನ್. ಅ ಡಾಕ್ಟರ್ಸ್ ಪೇಷಂಟ್, ಈ ಡಾಕ್ಟರಿನ ರೋಗಿ ಅಥವಾ ಈ ಡಾಕ್ಟರ್ಗೆ ಸಂಬಂಧಪಟ್ಟ ರೋಗಿ ಅಂತ ಹೇಳ್ಬೇಕಾದ್ರೆ ಡಾಕ್ಟರ್ ಎಪಾಸ್ಟ್ರಫಿ ಎಸ್ ಬರೆದು ಪೇಷಂಟ್ ಬರಿತೀವಿ. ಈ ಇಂಜಿನು ಕಾರಿಗೆ ಸಂಬಂಧಪಟ್ಟಿದ್ದ, ಅದು ಕಾರಿನ ಇಂಜಿನ್ನು ಅಂತ ತೋರಿಸ್ಬೇಕಾದ್ರೆ ಅ ಕಾರ್ಸ್ ಇಂಜಿನ್ CAR ಎಪಾಸ್ಟ್ರಫಿ ಎಸ್ ಬರೆದು ಇಂಜಿನ್ ಬರಿತೀವಿ. ಇಬ್ರಾಹಿಮ್ಸ್ ಕೋಟ್, ಇಬ್ರಾಹಿಮಿನ ಕೋಟ್ ಅಂತ ತೋರಿಸ್ಬೇಕಾದ್ರೆ ಎಪಾಸ್ಟ್ರಫಿ ಎಸ್ ಬರೆದು ಕೋಟ್ ಬರಿತೀವಿ. ಮೆರಿಯಾನ್ಸ್ ಬುಕ್. ಹಂಗ ಕೆಲವು ಸರ್ತಿ ಇದು ನಾವು ಏನು ನೋಡಿದ್ವಿ ಸಿಂಗ್ಯುಲರ್ ನೌನ್ ಬಂದಾಗ ಅಂತ, ಕೆಲವು ಸರ್ತಿ ಪ್ಲೂರಲ್ ನೌನ್ ಇದ್ದಾಗ ಸಹಿತ ನಾವು ಎಪಾಸ್ಟ್ರಫಿ ಎಸ್ ಅನ್ನು ಬಳಸ್ತೀವಿ. ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ನೌನ್. ಸೊ ದ ಚಿಲ್ಡ್ರನ್ಸ್ ರೂಮ್ ಅಂದಾಗ ಚಿಲ್ಡ್ರನ್ ಎಪಾಸ್ಟ್ರಫಿ ಎಸ್ ಬಳಸಿ ನಾವು ರೂಮ್ ಅಂತ, ಈ ರೂಮು ಮಕ್ಕಳಿಗೆ ಸಂಬಂಧಪಟ್ಟಂಥ ರೂಮು ಅಂತ ತೋರಿಸ್ಬೇಕಾದ್ರೆ. ದ ಮೆನ್ಸ್ ವರ್ಕ್ ಅಥವಾ ವಿಮೆನ್ಸ್ ಕ್ಲಬ್, ಈ ಕ್ಲಬ್ಬು ಹೆಣ್ಣು ಮಕ್ಕಳದ್ದು ಅಂತ ಹೇಳಬೇಕಾದ್ರೆ ನಾವಲ್ಲಿ ಎಪಾಸ್ಟ್ರಫಿ ಎಸ್ ಅನ್ನು ನಾವು ಬಳಸ್ತೇವೆ. ಎಷ್ಟೋ ಸರ್ತೆ ಕಾಮನ್ ನೌನ್ ಅಥವಾ ಆರ್ಡಿನರಿ ನೌನ್ ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ ಎಂಡ್ ಆಗಬೇಕಾದ್ರೆ ಅದರದ್ದು ಸಂಬಂಧಪಟ್ಟದ್ದು ಅಂತ ತೋರಿಸ್ಬೇಕಾದ್ರೆ ಎಪಾಸ್ಟ್ರಫಿ ಎಸ್ ಅನ್ನು ನಾವು ತೋರಿಸ್ತೇವೆ. ಫಾರ್ ಎಕ್ಸಾಂಪಲ್ ದ ಬಸ್ಸಸ್ ವೀಲ್, ಈ ಬಸ್ಸಿನ ವೀಲ್. ದ ಬೇಬೀಸ್ ಕ್ರೈಯಿಂಗ್, ಇಲ್ಲೇ ಅದು ನೀವು ಅನ್ಕೋಬೋದು ಎಪಾಸ್ಟ್ರಫಿ ಅಷ್ಟ ಅದ ಎಸ್ ಇಲ್ಲಲ್ಲ ಅಂತ ಹೇಳಿ. ಇನ್ನೊಮ್ಮೆ ಕ್ಲಿಯರ್ ಮಾಡ್ತೀನಿ, BUS ಸ್ಪೆಲ್ಲಿಂಗ್ ಬಂದಾಗ ದ ವರ್ಡ್ ಈಸ್ ಎಂಡಿಂಗ್ ವಿತ್ ಎಸ್. ಎಲ್ಲೇ ದ ಸ್ಪೆಲ್ಲಿಂಗ್ ಎಂಡ್ಸ್ ವಿತ್ ಎಸ್ ನೌನದ್ದು, ಅದು ಸಿಂಗ್ಯುಲರ್ ಇರಲಿ ಪ್ಲೂರಲ್ ಇರಲಿ, ವರ್ಡ್ ಈಸ್ ಎಂಡಿಂಗ್ ವಿತ್ ಎಸ್ ಅಂಥಲ್ಲಿ ನಾವು ಮತ್ತೆ ಎಪಾಸ್ಟ್ರಫಿ ಬರೆದು ಎಸ್ ಬರೆಯೋದಿಲ್ಲ. ಕೇವಲ ಎಸ್ಗೆ ಬರೀ ಎಪಾಸ್ಟ್ರಫಿ ಕೊಟ್ಟರೆ ಆ ರೂಲು ಅದಕ್ಕೆ ಸಂಬಂಧಪಟ್ಟಿದ್ದಂತ ತೋರಿಸಿದ. ಇನ್ನೊಮ್ಮೆ ಎಕ್ಸಾಂಪಲ್ ನೋಡ್ರಿ, ದ ಬಸ್ ವೀಲ್, ದ ಬೇಬೀಸ್ ಕ್ರೈಯಿಂಗ್, ದ ಲೇಡೀಸ್ ಟೆನ್ನಿಸ್ ಕ್ಲಬ್, ದ ಟೀಚರ್ಸ್ ಜರ್ನಲ್. ಇದು ಎಲ್ಲ ಕಡೆನೂ ದ ವರ್ಡ್ ದ ಪ್ಲೂರಲ್ ಇರಲಿ ಅಥವಾ ಸಿಂಗ್ಯುಲರ್ ಇರಲಿ, ಅದು ದ ನೌನ್ ಈಸ್ ಎಂಡಿಂಗ್ ವಿತ್ ದ ಸ್ಪೆಲ್ಲಿಂಗ್ ವರ್ಡ್ ಅಥವಾ ಆಲ್ಫಾಬೆಟ್ ಎಸ್. ಅಲ್ಲಿ ನಾವು ಕೇವಲ ಎಪಾಸ್ಟ್ರಫಿ ಮಾರ್ಕ್ ಮಾತ್ರ ಕೊಡ್ತೀವಿ. ಪ್ರಾಪರ್ ನೌನ್ ಅಂದ್ರೆ ಎಲ್ಲಿ ನೇಮ್ಸ್ ಆಫ್ ಪೀಪಲ್, ಸಿಟೀಸ್, ಕಂಟ್ರೀಸ್ ದಟ್ ಎಂಡ್ಸ್ ವಿತ್ ಎಸ್ ಕ್ಯಾನ್ ಫಾರ್ಮ್ ದ ಪೊಸೆಸಿವ್ ಐದರ್ ಬೈ ಆಡಿಂಗ್ ದ ಎಪಾಸ್ಟ್ರಫಿ ಪ್ಲಸ್ ಎಸ್ ಆರ್ ಸಿಂಪ್ಲಿ ಆಡಿಂಗ್ ದ ಎಪಾಸ್ಟ್ರಫಿ. ಈ ರೂಲು ಕಾಮನ್ ನೌನ್ಗಳಿಗೆ ನಾಗಳು ಹೇಳಿದ್ದು ಅಪ್ಲೈ ಇತ್ತು. ಅದರ ಪ್ರಾಪರ್ ನೌನ್ಗಳಿಗೆ ಬಂದಾಗ ನೀವು ಎಪಾಸ್ಟ್ರಫಿ ಬರೆದು ಎಸ್ ಬರಿಬಹುದು ಅಥವಾ ಬರೀದನು ಬಿಡಬಹುದು. ಆಮೇಲೆ ಟುಡೇ ಬೋತ್ ಫಾರ್ಮ್ಸ್ ಆರ್ ಕನ್ಸಿಡರ್ಡ್ ಕರೆಕ್ಟ್. ಫಾರ್ ಎಕ್ಸಾಂಪಲ್ ಜೋನ್ಸ್ ಎಪಾಸ್ಟ್ರಫಿ ಎಸ್ ಒಳಗೆ ಅಥವಾ ಜೋನ್ಸ್ ಅನ್ನಲ್ಲಿ, ಇದು ಎರಡೂ
ಕರೆಕ್ಟ್ ಅಂತ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಒಳಗೆ ಅಥವಾ ಮಾಡರ್ನ್ ಇಂಗ್ಲೀಷ್ ಒಳಗೆ ಇವತ್ತದು ಕರೆಕ್ಟ್ ಅಂತ ಕನ್ಸಿಡರ್ ಆಗಿದೆ. ಆ್ಯಂಡ್ ಮೆನಿ ಲಾರ್ಜ್ ಆರ್ಗನೈಸೇಷನ್ಸ್ ನಾವು ಡ್ರಾಪ್ ದ ಅಪಾಸ್ಟ್ರಫಿ ಕಂಪ್ಲೀಟ್ಲಿ. ಫಾರ್ ಎಕ್ಸಾಂಪಲ್ ಬರ್ಕ್ಲೇಸ್ ಬ್ಯಾಂಕ್ ಅಥವಾ ಮಿಸ್ಸಿಂಗ್ ಪರ್ಸನ್ಸ್ ಬ್ಯೂರೋ ವೇರ್ ವೆನ್ ದೇ ಆರ್ ಪಬ್ಲಿಷಿಂಗ್ ದೇರ್ ನೇಮ್. ಸೊ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಒಳಗೆಲ್ಲ ಈಗ ಎಪಾಸ್ಟ್ರಫಿನ ಬಿಟ್ಟು ಬಿಡ್ತಾರೆ, ಅದನ್ನು ಹಿಡಿಲೇಬೇಕು ಅನ್ನೋದನ್ನು ರೂಲ್ ಆಗಿ ಬಳಸ್ಕೊಂಡಿಲ್ಲ. ಇದಿಷ್ಟು ಇವತ್ತು ನಾವು ಎಪಾಸ್ಟ್ರಫಿಗಳ ಬಗ್ಗೆ, ಕೊಟೇಶನ್ ಮಾರ್ಕ್ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಕ್ಲಾಸ್ ಒಳಗೆ ನಾವು ಹೈಫನ್ ಮತ್ತು ಡ್ಯಾಶ್ಗಳ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ.